ರಾತ್ರಿ ಮಳೆ ಬಂದಿರೋದ್ರಿಂದ 6:50ಕ್ಕೆ ಮಳೆ ಬಂತು. ಒಂದು 7:15 ಹಂಗೆ ಸ್ವಲ್ಪ ನಿಂತು ಅಂತ ನಾವು ನೋಡಿದ್ರೆ ಮನೆ ಮೇಲೆ ಬಿದ್ದುಬಿಟ್ಟಿತ್ತು. ನಾವು ತಿರ್ಗಾ ಒಂದು ರಾತ್ರಿ 9 ಗಂಟೆಯಿಂದ ಕಂಟಿನ್ಯೂಸಾಗಿ ಫಾಲೋ ಮಾಡ್ತಿದ್ವಿ. ಬೆಳಗ್ಗೆ 8, 9 ಗಂಟೆವರೆಗೂ ಫಾಲೋ ಮಾಡಿದ್ದೀವಿ. ಈ ಥರ BBMPಗೆ, ಫಾರೆಸ್ಟ್ಗೆ, KEBL ಇವ್ರ ಮೇಲೆ ಅವ್ರ ಮೇಲೆ ಬರೀ ಕಾರಣ ಎತ್ತಾಗ್ತಾಯಿತ್ತು. ಕಡೆಗೆ ನಿಮ್ಮ ಮೀಡಿಯಾದಲ್ಲಿ ಕೆಲವೊಂದು ಮೀಡಿಯಾಗಳಿಗೆ ಟ್ವಿಟರ್ನಲ್ಲಿ ಹಾಕಿದ್ಮೇಲೆ ಮೀಡಿಯಾದಲ್ಲಿ ಏನು ರೆಸ್ಪಾನ್ಸ್ ಮಾಡಿದ್ಮೇಲೆ ಎಲ್ಲರೂ ಒಟ್ಟಿಗೆ ಬಂದು ಈಗ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ. ಈಗ ನೋಡಿ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಈಗ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ನಮ್ಮ ಹುಡುಗನಿಗೆ. ಅಂದರೆ ಅದು ಬೇಗ ಕಟ್ ಮಾಡೋ ಆತರದಲ್ಲಿ ಅಲ್ಲಿ ತಲೆ ಮೇಲೆ ಬಿತ್ತು. ಈ ಥರ ನೋಡಿ ಕಾರ್ ಡ್ಯಾಮೇಜ್ ಆಗಿದೆ, ಫುಲ್ಲು ಬೈಕ್ ಡ್ಯಾಮೇಜ್ ಆಗಿದೆ. ಬಟ್ ಏನಾದರೆ 15 ಗಂಟೆ ಬೇಕಾಗಿತ್ತು ಕರೆಕ್ಟಾಗಿ ಇವ್ರು ರೆಸ್ಪಾನ್ಸ್ ಮಾಡೋಕ್ಕೆ. ಅದೇನೋ ಮನೆಯಿಂದ ತಾಯಿ ಇದ್ದಾರೆ, ವಯಸ್ಸಾದವ್ರು, ಈಚೆ ಬರೋಕ್ಕೆ ಜಾಗ ಇಲ್ಲ, ಒಳಗೋಗಕ್ಕೆ ಜಾಗ ಇಲ್ಲ. ಹಂಗೂ ನಾವು ಈ ಕಡೆ ಪಕ್ಕದ ಮನೆ ಕಾಂಪೌಂಡ್ ಮೇಲಿಂದ ಹೆಗರ್ಕೊಂಡು ಬರ್ತಾಯಿದ್ವಿ. ಎಲ್ಲ ಈಚೆ ಬಂದಿದ್ದೀವಿ. ಬಟ್ ಒಳಗಡೆ ಮಾತ್ರ ತಾಯಿ ಒಬ್ರು ಇದ್ದಾರೆ, ಮಿಕ್ಕಿದವರೆಲ್ಲ ಸೇಫಾಗಿದ್ದೀವಿ. ಬಟ್ ಏನಂದರೆ ಮನೆ ಮುಂದೆ ರೆಸ್ಪಾನ್ಸ್ ಇಷ್ಟು ಥರ ರೆಸ್ಪಾನ್ಸ್ ಮಾಡಿದ್ರೆ ವಯಸ್ಸಾದೇನೋ ಎಮರ್ಜೆನ್ಸೀಸ್ಗೆ ಈ ಥರ ರೆಸ್ಪಾನ್ಸ್ ಮಾಡಬಾರ್ದು. ಯಾವುದೇ ಗೌರ್ಮೆಂಟ್ ಆಗಲಿ, ಯಾವುದೇ ಪಬ್ಲಿಕ್ಸ್ಗಾಗಲಿ. ಇಲ್ಲಿ ಪಬ್ಲಿಕ್ ಸರ್ವೆಂಟ್ ಆಗೋ ಬದಲು ಸರ್ವೆಂಟೇ ಪಬ್ಲಿಕ್ ಆಗ್ಬಿಟ್ಟವೆ, ಪಬ್ಲಿಕ್ ಒಳಗಡೆ ಸರ್ವೆಂಟ್ ಆಗ್ಬಿಟ್ಟವ್ರು ಈಗ. ಎಷ್ಟೋ ಜನ ನಮ್ಮ ಮನೆ ಅಕ್ಕಪಕ್ಕದ ಮನೆ ಮಿಷಿನ್ ಇದ್ದರೆ ನಾವೇ ಕಟ್ ಮಾಡಿಬಿಡ್ತೀವಿ. ನಾವು ಕಟ್ ಮಾಡೋದಿದ್ರೆ ಇವ್ರಿಗೇನಕ್ಕೆ ಇದು ಮಾಡಬೇಕು, ಟ್ಯಾಕ್ಸ್ ಕಟ್ಟೋದು, KEB ಕಟ್ಟೋದಲ್ಲ. ಅದರಿಂದ ತುಂಬ ಬೇಜಾರಾಯಿತು. ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ 5 to 10 ಮಿನಿಟ್ಸ್ ಅಂತ. ಮನೆ ಬ್ಲಾಕ್ ಆಗಿದೆ ಅಂತಲೂ ಸೀರಿಯಸ್ ಆಗಿಲ್ಲ ಅಂದರೆ ಇದಕ್ಕೆ ಮೇಲೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. BBMP ಆಗಲಿ, ಸರ್ಕಾರದಲ್ಲೇ ಯಾರ ಮೇಲಾದರೂ ತಳ್ಬೋದು. ಈಗ ಏನಾಗುತ್ತೆ ಅಲ್ಟಿಮೇಟ್ಲಿ ಹೇಳ್ತೀನಿ, ನೀವು ಕೇಳಿದಾಗ BBMP ಅವ್ರ ಕೆಲಸ, ಫಾರೆಸ್ಟ್ ಅವ್ರ ಕೆಲಸ, KEB ಅವ್ರ ಕೆಲಸ, ವಾಟ್ರ್ ಕೆಲಸ ಅಂತ. ಅಲ್ಟಿಮೇಟ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ನಮಗೆ ಸಾಗಲಿಲ್ಲ. ಈಗ ಇಷ್ಟೊತ್ತಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಸೊಲ್ಯೂಷನ್ ಸಾಲ್ವ್ ಆಗಿದೆ.